ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ರಾಮದುರ್ಗದ ಒಂದು ನೀವು ಆಶ್ಚರ್ಯ ಪಡುವಂಥ ಒಂದು ಸ್ಥಳಕ್ಕೆ ನಿಮ್ಗೆ ಇವತ್ತು ಕರ್ಕೊಂಡು ಹೊಂಟೀನಿ. ಈ ರಾಮದುರ್ಗದ ಆಶ್ಚರ್ಯ ಪಡುವಂಥ ನೈಸರ್ಗಿಕ ಸ್ಥಳ ಇವತ್ತು ನಿಮ್ಮನ್ನು ಭೇಟಿ ಮಾಡಿಸ್ತೀನಿ. ಈ ವಿಡಿಯೋದಾಗ ನೀವು ರಾಮದುರ್ಗ ಸುಂದರ ನದಿ ತೀರದ ಕಲ್ಲುಗಳ ಮಧ್ಯೆ ಹರಿಯುವಂಥ ಒಂದು ನೀರಿನ ಪ್ರಕೃತಿ ಸೊಬಗನ್ನು ಇವತ್ತು ನಾವು ನೋಡೋಕಂತೇಳಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸಿಗೆ ನಿಮ್ಗೆ ಕರ್ಕೊಂಬಂದಿವಿ. ಇಲ್ಲಿ ನೋಡ್ಬೋದು ಯಾವ ಥರ ಇಲ್ಲಿ ನೀರು ಐತಿ. ಒಂದು ಜುಳು ಹರಿಯುವಂಥ ನೀರು ಇಲ್ಲಿ ನಮ್ಗೆ ಕಾಣಿಸುವಂಥದ್ದು. ಇನ್ನೊಂದು ಏನಪ್ಪ ಅಂತಂದ್ರೆ ನಾವಿಲ್ಲಿ ಬೇಸಿಗೆ ಕಾಲದಾಗ ಬಿಸಿಲಾಗ ಸಾಕಷ್ಟು ಬ್ಯಾಸಾಗಿರ್ತೈತಿ ಬಿಸಿಲಿನ ಕಡಿತಕ್ಕೆ. ಇಲ್ಲಿ ನಾವೇನಾದರೂ ನೀರು ಐತಿ ಇಲ್ಲಿ ಆರಾಮಾಗಿ ಫಿಶಿಂಗನ್ನು ಮಾಡ್ಬೋದು ಮತ್ತು ಜಳಕ ಅದು ಮಾಡಿ ಇಲ್ಲಿ ಎಂಜಾಯನ್ನು ಮಾಡುವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಇನ್ನೂವರೆಗೂ ಇದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಸ್ವಚ್ಛ ನೀರು, ಅಷ್ಟು ಫ್ರೆಶ್ ಆದಂಥ ನೀರು ಇಲ್ಲಿ ಇನ್ನೂ ಹರಿಯುವಂಥದ್ದು. ಯಾವುದೇ ಥರದ ಒಂದು ಕಲುಷಿತ, ಆಮೇಲೆ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಈ ಪ್ಲೇಸ್, ಅದಕ್ಕೆ ಇಲ್ಲಿ ಯಾರು ಜಾಸ್ತಿ ಬರೋಂಗಿಲ್ಲ. ಹಿಂಗಾಗಿ ಇಲ್ಲಿ ನೀರು ಸ್ವಚ್ಛ ಉಳಿದೈತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಗುಡ್ಡದ್ದು. ಈ ಪ್ಲೇಸಿಗೆ ಹೆಸರು ಏನಪ್ಪ ಅಂತಂದ್ರೆ ಪಾರಿವಾಳ ಪಡಿ ಅಂತೇಳಿ ಕರೀತಾರೆ. ಆ ದೊಡ್ಡ ದೊಡ್ಡ ಕಲ್ಲು ಏನದಲ್ಲ ಪಡಿಗಳು, ಅಲ್ಲಿ ಪಾರಿವಾಳಗಳು ಮನೆ ಮಾಡ್ಕೊಂಡು ವಾಸ ಮಾಡ್ತಾವೆ. ಅದಕ್ಕೆ ಅಲ್ಲಿ ಪಾರಿವಾಳ ಪಡಿ ಅಂತೇಳಿ ಅದನ್ನು ಕರೀತಾರೆ. ಇಲ್ಲಿ ನೋಡ್ಬೋದು ನೀವು ಮೀನುಗಳು ಯಾವ ಥರ ಅದಾವೆ. ಇನ್ನೂ ಇಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಮೀನುಗಳು ಅದಾವೆ. ಅಲ್ಲಿ ದೊಡ್ಡ ನೀರು ನಿಂತಿರ್ತೈತಲ್ಲ ಅಲ್ಲಿ. ಇಲ್ಲಿ ಯಾರು ಫಿಶಿಂಗ್ಗೆ ಜಾಸ್ತಿ ಮೀನು ಹಿಡಿಯೋಕೆ ಇಂಟ್ರೆಸ್ಟ್ ಇರ್ತೈತಿ ಅವ್ರು ಬಂದು ಇಲ್ಲೇ ಟೈಮ್ ಪಾಸನ್ನು ಮಾಡ್ಬೋದು. ಈ ಬೇಸಿಗೆ ಕಾಲ ಒಳಗೆ ಸುಟಿ ಕೂಡ ಇರ್ತೈತಿ, ಅವಾಗ ಬಂದು ಇಲ್ಲಿ ಮೀನನ್ನು ಹಿಡಿಬೋದು. ಇಲ್ಲಿ ನೋಡ್ಬೋದು ಒಂದು ಯಾವ ಥರ ನಿಮ್ಗೆ ಮೀನು ತೋರಿಸ್ತೀನಿ. ಈ ಮೀನಿನ ಹೆಸರು ಅಂದ್ರೆ ಹಾವು ಮೀನು ಅಂತ ಕರೀತಾರೆ ನೋಡ್ರಿ. ಇಂಥದ್ದು ಇದು ಸಣ್ಣದು ಇನ್ನೂ ಮರಿ ಇದರದು. ಇಂಥವು ದೊಡ್ಡ ದೊಡ್ಡ ಮೀನುಗಳು ಇಲ್ಲಿ ಇರುವಂಥದ್ದು. ಸಾಕಷ್ಟು ಏಡಿಗಳು, ಆಮೇಲೆ ಸಾಕಷ್ಟು ಹಲವು ಜಾತಿಯ ಮೀನುಗಳು ನಮಗಿಲ್ಲಿ ಸಿಗ್ತಾವ. ಆಮೇಲೆ ದೊಡ್ಡ ದೊಡ್ಡ ಜೇನು ನೋಡ್ರಿ ಇಲ್ಲಿ ಯಾವ ಥರ ಅದಾವ. ಅಲ್ಲಿ ಪಾರಿವಾಳಗಳು ಮನೆ ಅದಾವ. ಅಲ್ಲೇನು ಇಲ್ಲೊಂದು ಸಾಕಷ್ಟು 16ರಿಂದ 17 ದೊಡ್ಡ ಹೆಜ್ಜೇನು ಅಂತ ಕರಿತಿಲ್ಲ, ಹಬ್ಜೇನು, ಆ ಥರದ್ದು ಹಬ್ಜೇನುಗಳು ನಮಗಿಲ್ಲಿ ಕಾಣಕ್ಕೆ ಸಿಕ್ಕು. ಆಮೇಲೆ ಅದೇ ಥರದ ಒಂದು ತಂಪಾದ ವಾತಾವರಣ. ಇಲ್ಲಿ ಎಷ್ಟು ಬಿಸಿಲಿದ್ರೂ ಕೂಡ ಬಿಸಿಲು ಇಲ್ದಂಗೆ ಅನಿಸುವಂಥ ಪ್ಲೇಸ್ ಇದೆ. ನೆರಳು ಐತಿ ಇಲ್ಲಿ ನೋಡ್ಬೋದು, ಗಿಡಗಳು ಅದಾವ. ಅಲ್ಲಿ ನೀವು ರೆಸ್ಟ್ ಮಾಡ್ಬೋದು, ಜಳಕ ಮಾಡ್ಬೋದು. ಆಮೇಲೆ ನಿಮ್ಮ ಏನಾದರೂ ಹಾಬೀಸ್, ಫೋಟೋ ಶೂಟ್ ಅಂತ ಇರ್ತಾವೆ, ಆಮೇಲೆ ರೀಲ್ಸ್ ಯಾರು ಮಾಡ್ತಿರ್ತೀರಿ ಅವ್ರಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ ಅಂತ ಹೇಳ್ಬೋದು. ಈ ಪ್ಲೇಸ್ ನಿಮಗೇನಾದರೂ ಬೇಕಂತಂದ್ರೆ ಇದರದ ಲೊಕೇಶನ್ ನಾನು ಪಿನ್ ಮಾಡ್ತೀನಿ. ನಿಮ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿರಿ, ಅದರ ಪ್ಲೇಸ್ ಲಿಂಕನ್ನು ನಾನು ಹಾಕ್ತೀನಿ. ಇಲ್ಲಿ ನೋಡ್ಬೋದು ಯಾವ ಥರ ದೊಡ್ಡ ಜೇನುಗಳು ಅದಾವೆ. ಆಮೇಲೆ ಇಲ್ಲಿ ಬಂದಾಗ ಯಾವುದೇ ಥರದ ಈ ಜೇನುಗಳಿಗೆ ಕಲ್ಲು ಒಗೆದು ಆಮೇಲೆ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಜೇನು ಒಮ್ಮೆ ನಿಮ್ಗೆ ಎದ್ದುಪ್ಪ ಅಂತಂದ್ರೆ ನೀವು ಇಲ್ಲಿಂದ ಓಡಿ ಹೋಗ್ತೀನಿ ಅಂದ್ರೂ ಕೇಳಂಗಿಲ್ಲ. ಯಾಕೆಂದ್ರೆ ಕಾಲು ಜಾರ್ತಾವೆ, ಭಾಳಷ್ಟು ನೀರು ನಿಂತಿರೋದ್ರಿಂದ ನೀವು ಓಡಾಕೂ ಸಾಧ್ಯ ಆಗಂಗಿಲ್ಲ. ಆವಾಗ ಯಾವುದೇ ರೀತಿಯ ಪ್ರಕೃತಿಗೆ ಹಾನಿಯನ್ನು ಮಾಡಬೇಡ್ರಿ. ಅಲ್ಲಿರುವಂಥ ಜೇನುಗಳಿಗಾಗಿರ್ಬೋದು. ಜಸ್ಟ್ ಫಿಶಿಂಗನ್ನು ಮಾಡಿದ್ರೆ ಮಾಡ್ಬೋದು, ಆದ್ರೆ ಇಂಥವು ಕೆಲಸಗಳನ್ನ ಇಲ್ಲಿ ಕಸ ಚೆಲ್ಲೋದು ಆಮೇಲೆ ಅಂಥವೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ ಎಷ್ಟು ಫ್ರೆಶ್ ನೀರು. ಇಲ್ಲಿ ಕುಡಿಯೋಕೆ ಏನು ಪರವಾಗಿಲ್ಲ, ಒಂಥರ ಫಿಲ್ಟರ್ ಥರ ನೀರು ಇರುವಂಥದ್ದು. ಡಬಲ್ ಫಿಲ್ಟರ್ ನೀರು ಇಷ್ಟು ಸ್ವೀಟ್ ಇರೋಂಗಿಲ್ಲ, ಅಷ್ಟು ಸ್ವೀಟ್ ಐತಿ ಇಲ್ಲಿ ನೀರು ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಈ ಗಿಡಗಳು ಯಾವಪ್ಪ ಅಂದ್ರೆ ನೇರಳೆ ಹಣ್ಣಿನ ಗಿಡಗಳು. ಇನ್ನೊಂದು 15-20 ದಿವಸದಾಗ ಹಾಕ್ಕವ. ಈಗೇನು ಹೂವಾಗಿದ್ದಾವೆ ಇಲ್ಲಿ. ನೇರಳೆ ಹಣ್ಣು ಕೂಡ ಇಲ್ಲಿ ಹಾಕ್ಕವ. ನೋಡ್ಬೋದು ನೀವು ಇಲ್ಲಿ ಸಣ್ಣ ಸಣ್ಣ ಹೂ ಬಿಟ್ಟಾವ. ಅದು ಕೂಡ ಇನ್ನೊಂದು 15 ದಿವಸದಾಗ ನಾವು ಇಲ್ಲಿ ಬಂದ್ರೆ ನೇರಳೆ ಹಣ್ಣು ಕೂಡ ಇಲ್ಲಿ ಸವಿಬೋದು. ಆಮೇಲೆ ಈ ಪಾರಿವಾಳ ಪಡಿ ಒಳಗೆ ಪಾರಿವಾಳಗಳು, ಜೇನುಗಳು, ಆಮೇಲೆ ಮೀನಿನ ಜೋಡಿ ನಾವಿಲ್ಲಿ ನೈಸರ್ಗಿಕ ಸೊಬಗನ್ನು ಇಲ್ಲೇ ಎಂಜಾಯನ್ನು ಮಾಡ್ಬೋದು ಅಂತ ಹೇಳ್ತೀವಿ. ನೋಡ್ಬೋದು ನೀವು ಯಾವ ಥರ ಐತಿ ಇಲ್ಲಿ ಕಲ್ಲಿನೊಳಗೆ. ಇದು ಸಾಕಷ್ಟು ಬಿಸಿಲಿತ್ತು ಇವತ್ತು, ಸುಮಾರು ಜಾಸ್ತಿನೇ ಐತಿ ಇವತ್ತು ಡಿಗ್ರಿ ಇದು. ಅಷ್ಟ್ರಾಗ ಅಂದರೂ ಇಲ್ಲೇನು ಅಂದ್ರೆ ತಂಪಂಥ ವಾತಾವರಣ ನಮಗಿಲ್ಲಿ ಅನಿಸಿತ್ತು. ಇಲ್ಲಿಂದ ಹೋಗೋಕೆ ನಮಗೆ ಮನಸ್ಸಾಗತ್ತಿರ್ಲಿಕ್ಕಿಲ್ಲ, ಅಷ್ಟು ಫ್ರೆಶ್ ನೀರಿತ್ತು. ಆಮೇಲೆ ಅಲ್ಲಿ ಅಷ್ಟು ಶಾಂತವಾದಂಥ ವಾತಾವರಣ, ಯಾವುದೇ ಒಂದು ಗೊಂದಲ ಇಲ್ಲ. ಆಮೇಲೆ ಯಾವುದೇ ಥರದ ಫ್ರೆಶ್ ಏರ್ ಮತ್ತು ಫ್ರೆಶ್ ನೀರು. ಇಲ್ಲಿ ನೀವು ಅಡುಗೆ ತೊಗೊಂಬಂದು ಇಲ್ಲೇ ಊಟ ಮಾಡಿಕೊಂಡು ಹೋಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ.